ಈ ಸಲ ನಾವು ಹೇಳಿದ್ವಿ ಚುನಾವಣೆ ಮುಂಚಿತವಾಗಿ ಬಾಂಡ್ ನಮ್ಮೇನು ಗ್ಯಾರಂಟಿ ಗೃಹ ಜ್ಯೋತಿ 200 ಯೂನಿಟ್ ಕರೆಂಟ್ ಫ್ರೀ ಕೊಡ್ತೀವಿ. ಕೊಟ್ಟಿವ ಇಲ್ರಿ? 200 ಯೂನಿಟ್ ಕರೆಂಟ್ ಫ್ರೀ ಐತೆ ಇಲ್ಲೋ? ಗೃಹಲಕ್ಷ್ಮಿ ಯೋಜನೆ ಪ್ರತಿಯೊಂದು ಕುಟುಂಬಕ್ಕೆ ಮಹಿಳೆ ತಾಯಿ ಅಥವಾ ಮುಖ್ಯಸ್ಥಿಗೆ 2,000 ರೂಪಾಯಿ. ಗ್ಯಾಸ್ ಸಿಲಿಂಡರ್ ತುಟ್ಟಾಗ್ಯದ, ಉಣು ಎಣ್ಣೆ ತುಟ್ಟಾಗ್ಯದ, ನೋಟ್ಬುಕ್ ಪೆನ್ಷನ್ ತುಟ್ಟಾಗ್ಯದ, ಕೊಟ್ಟು 2,000 ರೂಪಾಯಿ ಬಂದೈತಿ. ಗೃಹಲಕ್ಷ್ಮಿ ಯೋಜನೆ ಬಂದೈತಿ. ಬಸ್ನಾಗ ಅಡ್ಡಾಡತಿರ್ಲ ಎಲ್ಲ ಕಡೆ ಮೈತು ಇಸ್ಲಾಕ್ ತುಂಬ ಗಂಡನ ಮನೆಗೆ ಹೋಗೋದಿಗೆ ಹೇಳುವಂಗಿಲ್ಲ ಯಾರಿಗೂ. ಯಾಕೆ ಹೊಂಟದ ಗುಡಿ ಗುಂಡಾರ ಮೈಸೂರ ದಾನಮದೇವಿ ಎಲ್ಲ ಕಡೆ ನಡೆದತ್ತೆ ಅಡ್ಡಾಡುದು. 5 ಕೆಜಿ ಅಕ್ಕಿ ಇದನ್ನು 10 ಕೆಜಿ ಅಕ್ಕಿ ಕೊಟ್ಟಿವಿ ನಾವು. ಇನ್ನು 5 ಕೆಜಿ ಅಕ್ಕಿ ಕೊಡ್ಲಿಲ್ಲ. ಅವ್ರು 35 ರೂಪಾಯಿ ಕೊಡ್ತಿದ್ರು, ಕೊಡ್ಲಿಲ್ಲ. 28 ರೂಪಾಯಿ ಹರಾಜು ಮಾಡಿದ್ರು ಕೇಂದ್ರ ಸರ್ಕಾರದವರು. 35 ಕೊಟ್ರೆ ಕೊಡ್ಲಿಲ್ಲ. 28ಕ್ಕೆ ಪಬ್ಲಿಕ್ ನಾಗ ಆಕ್ಷನ್ ಮಾಡಿದ್ರು, 100 ರೂಪಾಯಿ ಲಕ್ಷಣ. ಆದ್ರೂ ನಾವು ನುಡಿದಂತೆ ನಡಿಬೇಕು, ಮಾತು ಕೊಟ್ಟಿದ್ವಿ ಅಂತೇಳಿ 35 ರೂಪಾಯಿನಾಗ 5 ಕೆಜಿ 170 ರೂಪಾಯಿ ನಮ್ಗೆ ಕೊಡಾಕತ್ತೀವಿಲ್ರಿ? ಹ್ಞೂ ಅಂದ್ರಲ್ಲ ಮತ್ತೇನು ಸುಮ್ಮನೆ ನಾವು ನರೇಂದ್ರ ಮೋದಿ ಸುಳ್ಳು ಹೇಳಕತ್ತೀವಿ. ಒಟ್ಟು ಹೆಣ್ಮಕ್ಳಿಗೆ ಆಗ್ಯಾವ ನೋಡಪ್ಪ. 500 ರೂಪಾಯಿ ಈಗ 200 ಯೂನಿಟ್ ಕರೆಂಟ್ ಯಾರು ಕಟ್ಟಬೇಕಾಗಿತ್ತು? ಅದು ರೊಕ್ಕ ಯಾರು ಕೊಡ್ಬೇಕಾಗಿತ್ತು? ಗಂಡ್ಮಕ್ಳು ನೀವೇ ಕೊಡ್ಬೇಕಾಗಿತ್ತು. 5 ರೂಪಾಯಿ ಮುಡ್ದು ಮತ್ತ ಅದು 2,000 ರೂಪಾಯಿ ಕೊಡ್ತೀವಲ್ಲ. ಗ್ಯಾಸ್ ಸಿಲಿಂಡರ್ ಉಣಿಗಳೆಲ್ಲ ತುಟ್ಟಾಗ್ಯದ, ನಾವು ಕೊಡ್ಲಿಕ್ಕೆ ನೀವು ಕೊಡ್ಬೇಕಾಗಿತ್ತಲ್ಲ. ತವ್ರ ಮನೆಗೆ ಹೋಗೋದಿಗೆ ಬಸ್ ಚಾರ್ಜ್ ಯಾರು ಕೊಡ್ಬೇಕಾಗಿತ್ತು? ಕೊಡ್ಬೇಕಾಗಿತ್ತು. ಹೊಸದಾಗ ಹುರುಪು ಇರ್ತೈತಿ, ಹೊಸದಾಗ ಹುರುಪ ಇರ್ತೈತಿ. ನೀವು ಹೊಸದಾಗ ಮದುವೆ ಆದಾಗ ಹೆಂಗ್ ಹುರುಪು ಇರ್ತೈತಿ ಹಂಗಿರ್ತದ. ಸಾಕ ಮುಂದೆ ಅವ್ರಿಗೂ ಸಾಕಾಕಾರ ಗೊತ್ತೈತಿ ನಮಗೂ. 5 ಕೆಜಿ ಅಕ್ಕಿ ಬಂದು 10 ಕೆಜಿ ಅಕ್ಕಿ ಕೊಟ್ಟಿವಿ. ಯುವಕರಿಗೆ 6 ತಿಂಗಳದಾಗ ಉದ್ಯೋಗ ಸಿಗ್ಲಿಕ್ಕಂದ್ರ 2 ವರ್ಷಗಳ ಕಾಲ ಡಿಗ್ರಿ ಆದವಂಗ ಪದವೀಧರನಿಗೆ 3,000 ರೂಪಾಯಿ, ಡಿಪ್ಲೊಮಾ ಆದವಂಗೆ 1,500 ರೂಪಾಯಿ. ನೋಡದಂತೆ ನಡೆದೀವಿ ನಾವು ಕಾಂಗ್ರೆಸ್ನವರು. ಅದಕ್ಕೆ ವಿನಂತಿ ಮಾಡ್ಕೋತೀನಿ, ಇಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಬದಲಾವಣೆಯನ್ನು ತರಬೇಕಾಗ. ಯಾರು ನಿಮ್ಮನ್ನ ಪ್ರಶ್ನೆ ನಿಮ್ಮ ಸಮಸ್ಯೆಗಳ ಬಗ್ಗೆ ಪಾರ್ಲಿಮೆಂಟ್ನಾಗ ಲೋಕಸಭೆಯವರು ಪ್ರಶ್ನೆ ಕೇಳ್ತಾರ ಅಂತವ್ರಿಗೆ ಓಟ್ ಹಾಕ್ಬೇಕಾಗ್ತದೆ. ನೀವು ನಿಮ್ಮ ಧ್ವನಿಯಾಗಿ ಅಲ್ಲಿ ಕೆಲಸ ಮಾಡಬೇಕು. ನಿಮ್ಮ ಸಮಸ್ಯೆಗಳಿಗೆ ಏನು ಸುಮ್ಮನೆ ಬರೀ ಹೋಗುದು ಏರೋಪ್ಲೇನ್. ನಾನು MP ಆದವನೇ 98 ನೀವೆಲ್ಲ ಆಶೀರ್ವಾದ ಮಾಡಿದ್ರಿ. 1 ವರ್ಷ ತಟ್ಟ ಪ್ಲೇನ್ ಟಿಕೆಟ್ ಫ್ರೀ ಹೋಗ್ತೀವಿ ಡೆಲ್ಲಿಗೆ. ಇದೆಲ್ಲ ಮನಿ ಕೊಟ್ಟಿರ್ತಾರೆ, ಕ್ವಾರ್ಟರ್ ಫ್ರೀ ಹೋಗುದದ. ಲೋಕಸಭಾ ಕೊಂಡ್ರದ ಬತ್ತೆ ಕೊಡ್ತಾರ, ತಗೊಂಡ್ ಬಂದ್ಬಿಡುದ. ಏನ್ರು ಮಾಡ್ಬೇಕಲ್ಲ, ಕೇಳ್ಬೇಕಲ್ಲ. ಮತ್ ನಾ ಈಗ ನೀರಾವರಿ ಮಂತ್ರಿ ಆದಾಗ ಕೆರಿ ಮಮದಾಪುರ ಕೆರಿ ಅದೇ ತುಂಬಿಸ್ತಾರ ಏತಿದ್ರು. ನೀವರೇನು ತುಸು ಮಾತಾಡ್ರಿ ಎಂ ಈಶಾಡ್ತಾವು ಎಂ ಈಶಾಡ್ತಾವು ಯಾರ ಮಮದಾಪುರ ಕೆರಿ ತುಂಬ್ತಾರ ಮೂರ್ಖತಾರ ಅವ್ರು. ಎಂ ಈಶಾಡ್ತಾವು ಮತ್ತೆ ಕೆರಿ ತುಂಬುತ್ತಿಲ್ಲ ತುಂಬ